ಗುತ್ತಿಗೆದಾರರಿಗೆ ಹಬ್ಬವಾದ ಕಾವೇರಿ 4ನೇ ಹಂತದ ಯೋಜನೆ. ನೀರಿಗಾಗಿ ಬೇಕಾಬಿಟ್ಟಿ ಹಣ ವಸೂಲಿ, ತಮಾಷೆ ನೋಡ್ತಿದೆ ಜಲಮಂಡಳಿ. ಹವ್ಯಾಸಿ ಫೋಟೋಗ್ರಾಫರ್ಸ್ ಕೈಯಲ್ಲಿ ಸೆರೆಯಾದ ರಾಜಧಾನಿ ಚೆರುವು. ಚಿತ್ರಕಲಾ ಪರಿಷತ್ನಲ್ಲಿ ಅರಳಿದ ಗಾರ್ಡನ್ ಸಿಟಿ ಸೊಬಗು. ಇವತ್ತು ವಿಶ್ವ ಹೆಣ್ಣು ಮಕ್ಕಳ ದಿನ. ಈ ಸಂದರ್ಭದಲ್ಲಿ ಜಯನಗರದ ಎನ್ಎಂಕೆಆರ್ವಿ ಕಾಲೇಜಿನ ಸಭಾಂಗಣದಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಮತ್ತು ಹೆಣ್ಣು ಮಕ್ಕಳ ಇವತ್ತಿನ ಸ್ಥಿತಿಗತಿಯ ಕುರಿತು ವಿಚಾರ ಸಂಕಿರಣ ಏರ್ಪಡಿಸಲಾಗಿತ್ತು. ಚಿತ್ರನಟ ರಮೇಶ್ ಅರವಿಂದ್, ಐಎಎಸ್ ಅಧಿಕಾರಿ ಮದನ್ ಗೋಪಾಲ್ ಸೇರಿದಂತೆ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಜನ ಹೆಣ್ಣು ಮಕ್ಕಳ ಬಗ್ಗೆ ಕಾಳಜಿ ವಹಿಸಬೇಕು, ಯಾವುದೇ ಸಮಾಜ ಅಭಿವೃದ್ಧಿಯಾಗಬೇಕಾದ್ರೆ ಅದಕ್ಕೆ ಹೆಣ್ಣೇ ಕಾರಣ ಅಂತ ನಟ ರಮೇಶ್ ಅರವಿಂದ್ ಹೇಳಿದರು. ಬೆಂಗಳೂರು ಅಂದ್ರೆ ಬರೀ ಸಿಲಿಕಾನ್ ಸಿಟಿ, ಐಟಿ-ಬಿಟಿ ಸಿಟಿ ಅನ್ನೋ ಹೆಗ್ಗಳಿಕೆ ಮಾತ್ರನಾ? ಅಥವಾ ಕಬ್ಬನ್ ಪಾರ್ಕ್, ಲಾಲ್ಬಾಗ್ ರೀತಿಯ ಉದ್ಯಾನಗಳು ಮಾತ್ರನಾ? ಇದಕ್ಕಿಂತ ವಿಭಿನ್ನವಾದ ಬೆಂಗಳೂರನ್ನ ತಮ್ಮ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ ಬೆಂಗಳೂರಿನ ಕೆಲ ಹವ್ಯಾಸಿ ಫೋಟೋಗ್ರಾಫರ್ಸ್. ಈ ಚಿತ್ರಗಳ ಪ್ರದರ್ಶನ ಈಗ ಚಿತ್ರಕಲಾ ಪರಿಷತ್ನಲ್ಲಿ ನಡೀತಾ ಇದೆ. ಇದು ಗಾರ್ಡನ್ ಸಿಟಿ ಬೆಂಗಳೂರಿನ ಚಿತ್ರ. ಇವೆಲ್ಲ ಹವ್ಯಾಸಿ ಫೋಟೋಗ್ರಾಫರ್ಸ್ ಸೆರೆ ಹಿಡಿದ ಚಿತ್ರಗಳು. ಚಿತ್ರಕಲಾ ಪರಿಷತ್ನಲ್ಲಿ ಈ ಪ್ರದರ್ಶನ ನಡೀತಾ ಇದೆ. ಫಸ್ಟ್ ರೆಸ್ಪಾನ್ಸ್ 40 ಮೆಂಬರ್ಸ್ ಬಂದಿದ್ರು ಫಸ್ಟ್ ಮೀಟಿಂಗ್ ಆಗ. ಆಮೇಲೆ ನಾವು ಪ್ಲಾನ್ ಮಾಡಿದ್ವಿ, ಏನೇನು ಮಾಡಬೇಕು ಡಿಸ್ಕಸ್ ಮಾಡಿದ್ವಿ ಎಲ್ಲರ ಹತ್ರ. ಅವ್ರು ಹೇಳಿದ್ರು ಅವ್ರು ಏನೇನು ಬೇಕು ಅಂತ ಅವ್ರು ಹೇಳಿದ್ರು. ಆಮೇಲೆ ನಮ್ಮ ಆಬ್ಜೆಕ್ಟಿವ್ ಇತ್ತು ಎಲ್ಲ ಫೋಟೋಗ್ರಾಫರ್ಸ್ಗೆ ಒಂದೇ ಒಟ್ಟಿಗೆ ಬಂದ್ಬಿಟ್ಟು ಏನಾದರೂ ಕ್ರೇಜಿ ಫೋಟೋಗ್ರಫಿ ಥರ ಮಾಡೋಣ ಅಂತ. ಆಮೇಲೆ ನಮ್ಮ ಟಾರ್ಗೆಟ್ ಆಡಿಯನ್ಸು ಬೇರೆ ಫೀಲ್ಡಿಂದ. ಹವ್ಯಾಸಿ ಫೋಟೋಗ್ರಾಫರ್ಸ್ ಸಂಘದಲ್ಲಿ 70 ಮಂದಿ ಸದಸ್ಯರಿದ್ದಾರೆ. ಭಾನುವಾರ ಬಂತು ಅಂದ್ರೆ ಎಲ್ಲ ಒಂದುಗೂಡಿ ಗಲ್ಲಿ ಗಲ್ಲಿ ತಿರುಗಿ ಅದ್ಭುತ ಚಿತ್ರಗಳನ್ನ ತಮ್ಮ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ. ವರ್ಕಿಂಗ್ ಪ್ರೊಫೆಷನಲ್ಸ್ ಇದ್ದಾರೆ, ಸ್ಟೂಡೆಂಟ್ಸು ಇದ್ದಾರೆ. ಮತ್ತು ವಾಟ್ ವಿ ಡೂ ಇಸ್ ಎವ್ರಿ ಸಂಡೇ ನಾವು ಒಂದು ಕಡೆ ಮೀಟ್ ಆಗ್ತೀರಿ. ಸೊ ಇನ್ ಕೇಸ್ ಶಿವಾಜಿನಗರಲ್ಲಿ ಮಾಡಬೇಕಂದ್ರೆ ಶಿವಾಜಿನಗರ್, ರಸಲ್ ಮಾರ್ಕೆಟ್, ಸೊ ಸ್ಟ್ರೀಟ್ ಫೋಟೋಗ್ರಫಿ ಮಾಡ್ತೀರಿ. ಮತ್ತು ಇನ್ ಕೇಸ್ ಆರ್ಕಿಟೆಕ್ಚರ್ ಮಾಡಬೇಕಂದ್ರೆ ಟಿಪ್ಪೂಸ್ ಪ್ಯಾಲೇಸ್, ಬ್ಯಾಂಗ್ಳೂರ್ ಪ್ಯಾಲೇಸ್, ಮತ್ತು ಎಲ್ಲದು ಆರ್ಕಿಟೆಕ್ಚರ್ ಮಾಡ್ತೀರಿ. ಮತ್ತು ಆಲ್ಸೋ ವಿ ಟೇಕ್ ವರ್ಕ್ಶಾಪ್ಸ್. ಸುಂದರ ಬೆಂಗಳೂರಿನ ಮತ್ತಷ್ಟು ಬಳಕುವ ಚಿತ್ರಗಳನ್ನ ತೆಗೆಯುವ ಉತ್ಸಾಹವನ್ನ ಸದಸ್ಯರು ಹೊಂದಿದ್ದಾರೆ. ಅಂದಹಾಗೆ ಈ ಪ್ರದರ್ಶನ ಇದೇ 26ರ ತನಕ ಇರುತ್ತೆ. ದೀಪ್ತಿ ತೋಳ್ಪಾಡಿ, ಜನಶ್ರೀ ನ್ಯೂಸ್, ಬೆಂಗಳೂರು.